ಕರ್ನಾಟಕ ರಾಜ್ಯ ಶ್ರಮಜೀವಿ ಬೀದಿ ವ್ಯಾಪಾರ ಸಂಘ ಎಂ ಗೋಪಿ ರಾಜ್ಯಾಧ್ಯಕ್ಷರು ಸಂಸ್ಥಾಪಕರು. ನಮ್ಮ ಕಚೇರಿ ಬಂದು ಚಾಮುಂಡೇಶ್ವರಿ ರಸ್ತೆ ಒಳಗೆ ಬಂದರೆ ನಮ್ಮ ಕಚೇರಿ ಐತೆ. ಇದು 3 ವರ್ಷ ಹಿಂದೆ ಜಿಲ್ಲಾ ಕಮಿಟಿ ಇತ್ತು. ಅದೇ ನಮ್ಮ ಪೂರ್ತಿ ಡೆವಲಪ್ಮೆಂಟ್ ಚಿದಾನಂದ ಸಾರ್ ಬಂದು ಇದೇ ಜಾಗದಲ್ಲಿ ನೀನು ರಾಜ್ಯ ಲೆವೆಲ್ಗೆ ನಿಮ್ಮ ಸಂಸ್ಥೆ ಹೋಗ್ತದೆ ಅಂತೇಳಿ ಅವರು ಅದು ಆ ಪದದಲ್ಲಿ ಹೇಳಿದ್ದು ಇವತ್ತು ರಾಜ್ಯ ಲೆವೆಲ್ಗೆ ಆಯಿತು. ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಅನ್ನೋ ನಮ್ಮ ಅಣ್ಣವ್ರು ಚಿದಾನಂದ ಸಾರ್ ಕೊಡಲಿ ಅಂತ ಹೇಳಿ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತಾ, ಅದೇ ನಿನ್ನೆ ರಾತ್ರಿ ನಾನು ಒಂದು ಚಾನಲ್ ಮಾಡಬೇಕಂತ ಒಂದು ವಾರದಿಂದ ನಾನು ಕನಸು ಇಟ್ಕೊಂಡಿದ್ದೆ. ಅದು ಇವತ್ತು ಅದು ನಮ್ಮ ಚಿದಾನಂದ ಸಾರ್ ಕೈನಲ್ಲೇ ಇವತ್ತು ಚಾನಲ್ ಓಪನ್ ಆಗಬೇಕು ಅಂತೇಳಿ ನಾನು ತುಂಬ ಆಸೆ ಪಟ್ಟಿದ್ದೆ. ಅವ್ರ ನೇತೃತ್ವದಲ್ಲೇ ಇವತ್ತು ನಮ್ಮ ಚಾನಲ್ಲು ಇವತ್ತು ಓಪನ್ ಆಗ್ತಾಯಿದೆ. ಹಂಗೆ ನಮ್ಮ ಬಂದಿರುವ ಎಲ್ಲ ರಾಜ್ಯ ಕಮಿಟಿ, ಜಿಲ್ಲಾ ಕಮಿಟಿ, ನಗರ ಕಮಿಟಿ, ಬೆಳಗಾವಿ, ಬಳ್ಳಾರಿ, ಉತ್ತರ ಕರ್ನಾಟಕ, ಹಾವೇರಿ, ಶಿವಮೊಗ್ಗ, ಬಂಗಾರಪೇಟೆ, KGF, ಕೋಲಾರ, ಟೋಟಲ್ ನಮ್ಮದು 22 ಡಿಸ್ಟಿಕಲ್ಲಿ ನನ್ನ ಆಫೀಸ್ ಐತೆ. ನನ್ನ ಕಡೆ ಕಾರ್ಯಕರ್ತರು 3,22,000 ಜನ ನನ್ನ ಕಾರ್ಯಕರ್ತರಾಗವ್ರೆ. ಅದಕ್ಕೆಲ್ಲ ಕಾರಣ ಬಂದು ನಮ್ಮ ಚಿದಾನಂದ ಸಾರೇ ಮೈನು. ಯಾಕಂದರೆ ನಾನು ಅವ್ರನ್ನ ಬೇರೆ ಥರ ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೀನಿ. ಅವ್ರನ್ನ ಯಾವತ್ತೂ ಅವ್ರ ಅಣ್ಣವ್ರನ್ನ ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೀನಿ. ನನ್ನ ಸಂಸ್ಥೆಗೆ ಅವ್ರದ್ದು ತುಂಬ ಕೊಡುಗೆ ಐತೆ. ಅಂದರೆ ಅವರು ನಮ್ಮ ಸಂಸ್ಥೆಗೆ ಅವ್ರು ಇಕ್ಕಿರೋ ಪ್ರೀತಿ, ವಾತ್ಸಲ್ಯ, ಗೌರವ ಅದನ್ನು ಎಷ್ಟು ಕೊಟ್ಟರು ಸಾಕಾಗಲ್ಲ. ಚಿದಾನಂದ ಸಾರ್ ಇನ್ನೂ 100 ವರ್ಷ ಬಾಳಿ ಬದುಕಲಿ, ಹಂಗೆ ನಮ್ಮಂಥ ಕಾರ್ಯಕರ್ತರುಗಳಿಗೆ ಅವರು ಇದಾಗಿರಲಿ ಅಂತ ಹೇಳಿ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತಾ, ಹಂಗೆ ಇನ್ನೊಂದು ವಿಷಯ ಚಾನಲ್ ಮುಖಾಂತರ ಹೇಳ್ತಾ ಇದ್ದೀನಿ. ನಮ್ಮ ಮಳ್ಳೂರು ದಿನ 29ನೇ ವಾರ್ಡಲ್ಲಿ 48ನೇ ವರ್ಷದ್ದು ಜಾತ್ರೆ ನಡೀತಾ ಇದ್ದೆ. 14, 15, 16 ನಮ್ಮ ಚಿದಾನಂದ ಸಾರ್ನ ಆಫೀಸ್ಗೆ ಹೋಗಿದ್ರಂತೆ. ಅವ್ರು ಇಲ್ಲೇ ಅವ್ರನ್ನ ತಂದಿದ್ದಕ್ಕೆ ನನ್ನ ಕಮಿಟಿಯ ಸಂಘದ ಇವರು ಅಧ್ಯಕ್ಷರು ಬಂದವರೆ, ಅವ್ರ ಕಮಿಟಿನವರೆಲ್ಲ ಬಂದವರೆ. ಅದೇ ಥರ ನಮ್ಮದು 14ಗೆ ನಮ್ಮದು ಮಳ್ಳೂರು ದಿನದಲ್ಲಿ ಜಾತ್ರೆ ಐತೆ. ಎಲ್ಲ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಯಶಸ್ವಿನಿಯಾಗಿ ನಮ್ಮ ಜಾತ್ರೆ ನಡೆಸ್ಕೊಡ್ಬೇಕಾಗಿ ನಾನು ಹೇಳ್ತಾ 2 ಮಾತನ್ನು ಮುಗಿಸ್ತಾ ಇದ್ದೀನಿ.